ಪ್ರಭುಗಳಿಗೆ ನಮೋ ನಮಃ. ಏನು ಸಮಾಚಾರ? ರಾಜಕುಮಾರಿಯನ್ನು ಕಾಮದೃಷ್ಟಿಯಿಂದ ನೋಡಿದ್ದೇ ಅಲ್ಲದೆ ನಮಗೆ ನಾನಾ ವೇಷಗಳಿಂದ ಮೋಸ ಮಾಡಿದ ಈ ರಾಜದ್ರೋಹಿ ನಡೆದು ತಂದಿದ್ದೇವೆ. ಓಹೋ, ಇವನೇಯೋ? ಇವನ ಅಪರಾಧಕ್ಕೆ ತಕ್ಕ ಶಿಕ್ಷೆಯಾಗಲೇಬೇಕು. ಅಪ್ಪಣೆಯಾಗಬೇಕು. ಇವನು ರಾಜಕುಮಾರಿಯನ್ನು ಮರೆಯಲೇಬೇಕು. ಸಾಧ್ಯವಿಲ್ಲ. ನನ್ನ ಪ್ರಾಣ ಹೋದರೂ ಸಾಧ್ಯವಿಲ್ಲ. ಅದನ್ನು ನಾವು ಸಾಧ್ಯ ಮಾಡುತ್ತೇವೆ. ಸೇನಾಧಿಪತಿ, ಇವನನ್ನು ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಮದಿಸಿದ ಆನೆ ಇರುವ ಕಾರಾಗೃಹಕ್ಕೆ ತಳ್ಳಿಬಿಡಿ. ನಾಳೆಯೇ ಆನೆಯ ಕಾಲಿನಿಂದ ತುಳಿಸಿ ಇವನನ್ನು ಮುಗಿಸಿಬಿಡಿ. ಕರೆದುಕೊಂಡು ಹೋಗಿ. ಪ್ರಭುಚಿತ್ತ, ಎಳೆದೊಯ್ಯಿರಿ ಈ ರಾಜದ್ರೋಹಿಯನ್ನು. ಎಳ್ಕೊಂಡಿರೋ. ಎಳ್ಕೊಂಬರ್ರ. ನಾನು ಹೇಳಿಲ್ಲ ಹಾಗೆ. ಲೇ, ಬಾಗಿಲು ತೆಗಿಯ. ತೆಗಿರೋ ಬಾಗಲ್ನ. ನಡೀರಿ. ನಡೀರೋ ಬೇಗ. ಲೇ, ನೀನೋಗಿ ಬೇಗ ತೆಗಿಯ. ಎಳ್ಕೊಂಬನ್ನಿ. ಬನ್ನಿ ಹೇಳ್ಕೊಂಡು. ತೆಗಿಯ ಬಾಗ್ಲ. ರಾಜ್ಕುಮಾರಿ ನೋಡೋದಕ್ಕೆ ಅಂತಃಪುರಕ್ಕೆ ಬಂದಿದ್ಯಾ? ಹೌದು. ಯಾಕೆ? ಯಾಕೆಂದ್ರೆ ರಾಜಕುಮಾರಿನ ನನ್ನ ಹೆಂಡತಿಯಾಗಿ ಮಾಡ್ಕೊಳ್ಳೋದಕ್ಕೆ. ರಾಜ್ಕುಮಾರಿನ ಇವ್ರ ಹೆಂಡತಿ ಮಾಡ್ಕೊಳ್ಳೋದಕ್ಕಂತೆ. ಅವಳು ಯಾವತ್ತಿದ್ರು ನನ್ನ ಹೆಂಡತಿ ಆಗೋಳು. ಮೂತಿ ನೋಡು, ಅವಳು ನನ್ನಂಥವನು ಮದುವೆ ಆಗ್ತಾಳೆ ಹೊರತು ನಿನ್ನಂಥ ಕೋತಿನಲ್ಲ. ಇವನಿಗೆ ಹಾಗೆ ಗೊತ್ತಾಯ್ತು? ಆಗ್ತಾಳೆ ಆಗ್ತಾಳೆ. ನೀನು ಯಮಸದನಕ್ಕೆ ಹೋಗಿ ಯಮದೂತ್ರನ ಮದುವೆ ಆಗ್ಬೇಕಷ್ಟೇ. ಇನ್ನೊಂದು ಸ್ವಲ್ಪ ಹೊತ್ತಾಳು. ನಿನ್ನನ್ನ ಆನೆ ಕಾಲಿನಿಂದ ತುಳಿಸಿ ಸಾಯಿಸ್ಬೇಕು ಅಂತ ಅಪ್ಪಣೆ ಆಗಿದೆ. ಆ ಕೆಲಸನ ನಾನೇ ಮಾಡ್ತೀನಿ. ನೋಡು, ನಿನ್ನ ಮೃತ್ಯು ಆನೆ ಸ್ವರೂಪದಲ್ಲಿ ಹೇಗೆ ನಿಂತಿದೆ ಅಂತ. ಏನು? ನಡಿಯ ನಡಿ. ಯಾಕ ಬಂದೆ ಬಸರಿ? ಮಜ್ಜಿಗೆ ಬಂದೆ ಮಾವ. ಯಾಕ ಬಂದೆ? ಸ್ನಾನ ಮಾಡ್ಬೇಕು ಅಂತ ಒಂದ್ ಘಳಿಗೆಯಿಂದ ಹೇಳ್ತಾನೆ ಇದ್ದೀನಿ, ಸುಮ್ನೆ ನಿಂತಿದ್ಯಲ್ಲೋ. ಇನ್ನೇನು ಕೊಡ ಹೊತ್ಕೊಂಡು ಕುಣಿಬೇಕೇನು? ನೀ ಕೂತ್ಕೋ, ಸೇದ್ಬಿಟ್ಟು ನಿನ್ ತಲೆ ಮೇಲೆ ಸುರಿತೇನೆ. ಸುಮ್ನೆ ಮಾತಾಡ್ತೀಯ, ಬೇರೆ ಏನು ಇಲ್ಲ. ಏಯ್, ಏನ್ ಮಾಡ್ತಾ ಇದ್ದೀರಿ? ಅಕ್ಕ ತಣ್ಣೀರ್ ಸ್ನಾನ ಮಾಡ್ತಾಳಂತೆ. ಯಾಕ 3 ದಿನ ಹೊರಗೇನು? ಅಯ್ಯೋ ಸುಮ್ನೆ ಇರ್ರಿ. ನಿಮ್ಮನ್ ಮದ್ವೆ ಆದಾಗ್ಲಿಂದಲೂ ಯಾವ ತಿಂಗಳು ತಪ್ಪಿದೆ? ಪ್ರತಿ ತಿಂಗಳು ಇದ್ದೇ ಇದೆ. ಹೋಗ್ಲಿ, ಅದು ಸರಿ. ನಿನಗೆ ವಿಷಯ ಗೊತ್ತೇನು? ಏನದು? ಶಿವದಾಸಗ ಕಬ್ಬಿಣ ಸರಪಳಿಯಿಂದ ಬಿಗಿದು ಕಾರಾಗೃಹದಾಗ ಹಾಕ್ಯಾರ. ಮತ್ ನೀವ್ಯಾಕ್ ಸುಮ್ನೆ ಬಂದ್ರಿ? ನಾ ಏನ್ ಕಾದಾಡಿ ಬಿಡಿಸ್ಕೊಂಡ್ ಬರ್ಬೇಕಾಗಿತ್ತ? ಅಯ್ಯೋ, ಒಬ್ಬ ಸ್ನೇಹಿತನ್ಗೋಸ್ಕರ ಪ್ರಾಣನಾದ್ರೂ ಕೊಡೋಕ್ ಸಿದ್ಧವಾಗಿರ್ಬೇಕ್ರಿ. ನಿಮ್ಗಾಗ್ದಿದ್ರೆ ಹೇಳಿ, ನಾನ್ ಬಂದ್ ಬಿಡಿಸ್ತೀನಿ. ನಡೀರಿ. ನಡಿ ನಡಿ. ನೀನ್ ಹೆಂಗ್ಸು, ಏನ್ ಬೇಕಾದ್ರೂ ಮಾಡಬಹುದು. ನಡಿ ನಡಿ, ಹೋಗೋಣ. ನಡಿ. ಈಗ ನೀ ಕೂತ್ಕೊಂತೀಯೋ ನಾನೇ ಕೂತ್ಕೊಂಡು ಸುರ್ಕೊಳ್ಳೋ? ಅಯ್ಯೋ, ಬರೀ ಸುರ್ಕೊಂಡ್ರೆ ಎಮ್ಮೆ ಮೈ ಎಲ್ಲಿ ನೆನೆಯುತ್ತೋ? ಹೋಗಿ ಬಾವಿಗೆ ಬೀಳು. ನಡೀರಿ. ಮುಂದೇನ್ ಮಾಡ್ಬೇಕು ಅನ್ನೋದನ್ನ ದಾರಿಲಿ ಹೇಳ್ತೀನಿ. ನಡೀರಿ. ನಡಿ ನಡಿ, ಹೋಗೋಣ. ಲೋ ಮಹಾಕಾಯ, ನಾನು ರಾಜಕುಮಾರಿಯನ್ನು ಮದುವೆ ಆದ ಮೇಲೆ ಈ ಸಾಮ್ರಾಜ್ಯಕ್ಕೆ ನಾನೇ ಮಹಾರಾಜ, ನಾನೇ ಮಹಾಮಂತ್ರಿ. ಆಮೇಲೆ ನಮ್ಮ ಸಾಮ್ರಾಜ್ಯ ಕೇಳ್ಬೇಕೆ? ಅಲ್ಲೋಲ ಕಲ್ಲೋಲ. ನಮಸ್ಕಾರ. ನಮಸ್ಕಾರ. ಯಾರು ನೀವು?
ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ಮನ್ನೇ ನೋಡಕ್ ಬಂದ್ವಿ. ನನ್ನನ್ನೇ? ಹೌದು. ಅವರೆಲ್ಲ ಬುದ್ಧಿ, ನಾನ್ ನಿಮ್ಮನ್ನ ನೋಡಕ್ ಬಂದಿದ್ದು. ನೀನ್ಯಾಕೆ ಬಂದೆ? ನಾನ್ ಹೆಣ್ಣು, ನೀವು ಗಂಡು. ಒಂದ್ ಹೆಣ್ಣು ಒಂದ್ ಗಂಡನ್ನ ಯಾಕೆ ನೋಡಕ್ ಬರ್ತಾಳೆ ನೀವೇ ಹೇಳಿ? ಅರ್ಥವಾಯ್ತು. ಮತ್ತೆ ಅವನನ್ನ ಯಾಕೆ ಕರ್ಕೊಂಡ್ ಬಂದೆ ಜೊತೆಲಿ? ಜಾಗ ತೋರ್ಸೋಕೆ? ತೋರಿಸಿದ್ದಾಯ್ತಲ್ಲ, ಕಳ್ಸೋ. ಇರ್ಲಿ ಬಿಡಿ. ಆಹಾ, ನಿಮ್ ಮುಖನೋ ಕೋಟಿ ಮುಖ, ನಿಮ್ ಕಣ್ಣೋ ಮೇಕೆ ಕಣ್ಣು, ಆಹಾ ನಿಮ್ ಮಾತು ಗಿಳಿ ಮಾತು, ಹುಡುಗಿ ಇದನ್ ವರ್ಣಿಸೋಕೆ ಬಾಯೇ ಸಾಲದು. ಅಯ್ಯೋ ಪಾಪ, ಯಾವ್ದಾದ್ರು ಎರಡು ಬಾಯಿನ ಬಾಡಿಗೆಗೆ ತಗೊಂಬರ್ಬೇಕಾಗಿತ್ತು. ವರ್ಣಿಸ್ತೀಯ? ಏ ಕಳ್ಳಿ, ನಿನ್ನ ಏನ್ ಮಾಡ್ತೀನಿ ನೋಡ. ಅವಳನ್ನ ಯಾಕೆ ಹಿಡ್ಕೊಂಡಿದ್ಯಾ? ಬಿಡ ಅವಳ ಕೈನ. ಅವಳನ್ನ ಬಿಟ್ಬಿಟ್ರೆ ನಿಮ್ ಬಾಯಿಗೆ ಮಣ್ಣು ಬೀಳುತ್ತೆ, ಮಣ್ಣು. ಮಣ್ಣ? ಇವಳು ಉಪಾಯದಿಂದ ಕಾರಾಗೃಹದ ಬೀದ್ ಕೈ ಕದ್ಕೊಂಡು ಹೋಗಕ್ ಬಂದಿದ್ದಾಳೆ, ಗೊತ್ತಾ? ಬೀದ್ ಕೈ, ಕೊಡ ಬೀದ್ ಕೈ, ಕೊಡ ಬೀದ್ ಕೈ. ಏನಂತ ಹಿಡ್ಕೊಂಡ್ರು? ಅಯ್ಯೋ, ಅವ್ರನ್ನ ಹಿಡ್ಕೊಂಡ್ರು. ನನಗೆ ಮೋಸ ಮಾಡ್ತೀಯಾ? ಇವ್ರಿಬ್ರು ಎಳ್ಕೊಂಡೋಗಿ ಕಾರಾಗೃಹ ತಳ್ರೆ. ಅವನ ಜೊತೆ ಇವ್ರು ಬಿದ್ದಿರ್ಲಿ. ನಮಗೆ ಮೋಸ ಮಾಡಿ ಇವ್ ನೆಳ್ಕೊಂಡು ಹೋಗ್ಬೇಕು ಅಂತಿದ್ರಲ್ಲ. ಏಯ್, ನೀವ್ ಮಾಡ್ರ ಈ ಕೆಲ್ಸಕ್ಕೆ ನಿಮಗೂ ಮರಣದಂಡನೆ. ನೀವು ಅವನ ಜೊತೆಲೆ ಸಾಯಿ. ಬೇಡ ಬನ್ನಿ, ಆಮೇಲೆ ಅವನು ನಮ್ಗೆ ಮರಣದಂಡನೆ ಕೊಟ್ಟಾನು. ಅಲ್ವೋ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಿನ್ನ ಬಿಡ್ಸ್ಕೊಂಡು ಹೋಗ್ಲಿಕ್ಕೆ. ಬಿಡಿಸ್ಕೊಂಡು ಹೋಗಕ್ ಬಂದವನು ಒಳಗ್ ಬಂದಿದ್ದೀಯಾ? ನಾನ್ ಬರ್ಲಿಲ್ಲ, ಅವರೇ ಕರ್ಕೊಂಡ್ ಬಂದ್ ಬಿಟ್ರು. ಸರಿ, ಮೂವರು ಒಟ್ಟಿಗೆ ಸಾಯೋಣ. ಯಥಾ ಗುರು ತಥಾ ಶಿಷ್ಯ. ಅಯ್ಯೋ, ಮದ್ವೆ ಆಗ 5 ವರ್ಷ ಆಯ್ತು, ಇನ್ನೂ ಒಂದ್ ಮಗುನು ಹಡ್ದಿಲ್ಲ, ಈಗ್ಲೇ ಸಾಯ್ಬೇಕಾ? ಇರು, ನೀನು ಹಡ್ದ್ಮೇಲೆ ಸಾಯುವಂತೆ. ಸುಮ್ಮನಿರಿ, ಗಜರಾಜನನ್ನು ಪ್ರಾರ್ಥಿಸೋಣ, ಅವನು ನಮ್ಮನ್ನು ಪಾರು ಮಾಡಬಹುದು. ನಮಗೆ ಭಕ್ತಿ ಇಲ್ಲ, ಬರೀ ಭಕ್ತಿ ಇದೆ. ನೀನೇ ಪ್ರಾರ್ಥನೆ ಮಾಡು, ನೀನು ಪಾರಾದ್ರೆ ನಾವು ಪಾರಾಗ್ತೀವಿ. ಗಜರಾಜ, ಗಜರಾಜ, ನನ್ನ ಪ್ರಾಣವನ್ನು ತೆಗೆಯಲು ಸಿದ್ಧನಾಗಿದ್ದೀಯಾ? ಎಲ್ಲರ ದೃಷ್ಟಿಯಲ್ಲಿ ನೀನು ಗಜರಾಜ, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಗಜಮುಖ, ಗಣೇಶ, ಸರ್ವವಿಘ್ನ ನಿವಾರಕ, ಪ್ರಾಣರಕ್ಷಕ, ಭಕ್ತಿಯಿಂದ ಬೇಡುವ ಜನರಿಗೆ ಹರ್ಷ ಫಲದಾಯಕ.